ಒಂದು ಕಡೆ ಹೊಂದಾಣಿಕೆ ಮಾತಾಡೋ ಜೊತೆಗೆ ತಮ್ಮ ಅಧಿಕಾರ ಉಳಿಬೇಕು, ತಮ್ಮ ಕೈಯಲ್ಲಿ ಡಿಸಿಷನ್ ಬ್ಯಾಂಕ್ ಉಳಿಬೇಕು ಅನ್ನುವಂಥ ಈ ಒಂದು ನೆಲೆಯಲ್ಲೇ ಈ ಒಂದು ರಾಜಕೀಯ ತಿಕ್ಕಾಟಗಳಲ್ಲಿ ನಡೆದಿದ್ದಾವೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ಗಳು ಒಂದು ಕಡೆ ಇಬ್ಬರು ಬುದ್ಧಿವಂತರಿದ್ದಾರೆ. ಕತ್ತಿಯವರು ಸದ್ಯ ಇವತ್ತು ರಮೇಶ್ ಕತ್ತಿಯವರು ಅವ್ರ ಮಕ್ಕಳು ಆಯಿತು, ಇವತ್ತು ತಾವು ಯಾವುದಾದ್ರೂ ಏನಾದರೂ ಆಗಲಿ ನಾವು ಇದರಿಂದ ಈ ಸಲ ಇದು ನಮ್ಮ ಹುಕ್ಕೇರಿಯ ವಿದ್ಯುತ್ ಸಂಘದ ಏನು ಒಂದು ಹೇಳ್ತದೆ ಬಿಟ್ಟು ಕೊಡುವ ಹಾಗಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಂಗೆ ಅನ್ನಿಸ್ತದೆ. ಬಟ್ ಯಾಕೋ ಏನು ಕಳೆದ ಒಂದು ವಾರಗಳಿಂದ ಒಂದು ಸ್ವಲ್ಪ ಜಾರಕಿಹೊಳಿ ಸಹೋದರರ ಒಂದು ಅಬ್ಬರ ಅಲ್ಲಿ ಹೋಗೋದು, ಹೇಳೋದು, ಮಾಡೋದು, ಪ್ರತಿಯೊಂದು ಮನೆಗೆ ಹೋಗಿ ಮುಟ್ಟಿಸುವಂಥ ಪ್ರಯತ್ನ ಮಾಡೋದನ್ನು ಗಮನಿಸಿದಾಗ ಮೋಸ್ಟ್ಲಿ ಅದು ಕತ್ತಿ ಅವ್ರು ಕೈ ಬಿಟ್ಟು ಹೋಗ್ತದನ ಅನ್ನುವಂಥ ಒಂದು ಸಂಶಯ ಜಾರಿಗೆ ಬರುವಂಥದ್ದನ್ನು. ಬಟ್ ಅಲ್ಲಿ ಲೋಕಲ್ ಜನ ಯಾವ ರೀತಿಯಾಗಿ ಅದನ್ನು ಡಿಸಿಷನ್ ತೊಗೋಬೋದು, ಏನು ಮಾಡ್ಬೋದು ಅನ್ನೋದು ಅಷ್ಟು ಸ್ಪಷ್ಟ ಅದ. ಬಟ್ ಎರಡೂ ಕಡೆ ಪಾರ್ಟಿಗಳು ಮನೆಗೆ ಹೋಗಿ ಪ್ರಚಾರ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಒಪ್ಪುವಂಥ ವಿಷಯ ಆದರೂ ಸಹಿತ ಅಲ್ಲಿ ಹೋದಾಗ ಏನೇನು ಮಾತಾಡ್ತಾರೆ ಏನಿಲ್ಲ ಅನ್ನುವಂಥದ್ದು ಕೆಲವೊಂದಿಷ್ಟು ನಮಗೆ ಅನಿಸಿದಂಗೆ ಅವರು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ನಾವು ನಮ್ಮ ಸತೀಶ್ ಅವರ ಮಾತನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ಯದ. ಸ್ವತಃ ಅವರು ರಾಕ್ಷಸ ಶಬ್ದ ಅವ್ರು ಬಳಸಿದ್ದಾರೆ ಅನ್ನುವಂಥ ಮಾತು ಹೇಳಿದಾಗ ಅಲ್ಲಿ ಇನ್ನೂ ಭಾಳ ವೈಯಕ್ತಿಕ ಟಿಪ್ಪಣಿ ನಡೀತಾ ಇದ್ದಾವೆ ಅಂತ ಅನಿಸ್ತದೆ. ಬಟ್ ಅದಾಗದ ಕೇವಲ ಇಲ್ಲಿ ಗುರಿ ಏನಪ್ಪ ಅಂತಂದ್ರೆ ವಿದ್ಯುತ್ ಎಲ್ಲರಿಗೂ ಅತ್ಯಂತ ಈಗಂತೂ ಫ್ರೀ ಅದ, ಮತ್ತು ಬೇರೆ ಇನ್ನಷ್ಟು ಒಳ್ಳೆಯ ಸರ್ವಿಸ್ ಕೊಡಲಿ, ಮತ್ತಷ್ಟು ಮಾಡಲಿ ಅನ್ನೋದು ಒಂದದ. ಮತ್ತು ಅದೇ ಕಾಲಕ್ಕೆ ಹೀರಾ ಶುಗರ್ ಚೆನ್ನಾಗಿ ಇರಲಿ, ಲಾಭದಲ್ಲಿ ಆಗಲಿ, ಯಾರೋ ನಡೆಸಲಿ. ಇವತ್ತು ಜಾರಕಿಹೊಳಿ ಮತ್ತು ಜೊಲ್ಲೆ ಅವರೇನೋ ತೆಗೆದುಕೊಂಡ್ಯಾರ, ಅವ್ರು ನಡೆಸಲಿ, ಮತ್ತವ್ರು ನಡೆಸಲಿ, ಡಿಸಿಸ್ ಬ್ಯಾಂಕನ್ನು ಸಹಿತ ಅಷ್ಟೇ ಯಾರೋ